ಹಾಲ್ ಇದು ಸಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ. ಸಾಟರ್ಡೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬರಬೇಕಾದ್ರೆ ನಮ್ಮ ಅತ್ತಿಗೆಯವ್ರ ಮಕ್ಳಿಗೆ ರಜಾ ಇದೆ, ಮನೆಗೆ ಬರ್ತೀವಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ನಾನು ಹಾಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ದಿಲ್ಪಸನ್ ಅಂದರೆ ಇಷ್ಟ ಅಂತ ಹೇಳಿ ಬಿಸಿ ಬಿಸಿ ದಿಲ್ಪಸನ್ನ ತಗೊಂಡು ಮತ್ತು ಸಂಜೆ ಅಡುಗೆಗೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಬರ್ತಾ ಸ್ವಲ್ಪ ಚಿಕನ್ ಕೂಡ ತೊಗೊಂಬಂದೆ. ಚಿಕನ್ ಬ್ರೆಸ್ಟ್ ಪೀಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅಡುಗೆನ ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಬ್ರೆಸ್ಟ್ ಪೀಸ್ ಫ್ರೈನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನಾನಿಲ್ಲಿ ನುಗ್ಗೆ ಸೊಪ್ಪು ಪಲ್ಯಕ್ಕೆ ಮೊಟ್ಟೆ ಕೂಡ ಹಾಕೊತೀನಿ. ನುಗ್ಗೆ ಸೊಪ್ಪು ಪಲ್ಯ ಮಾಡೋದ್ರಿಂದ ನಮ್ಮ ಕೈ ಕಾಲಿಗೆ ಮತ್ತು ನರಗಳಿಗೆ ತುಂಬ ಶಕ್ತಿ ಇರುತ್ತೆ, ಅದರಲ್ಲಿ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ವಾರಕ್ಕೊಂದ್ಸಲಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊತೀನಿ. ಮತ್ತು ಈ ಕಡೆ ಬ್ರೆಸ್ಟ್ ಪೀಸ್ ಕಲಸಿಟ್ಕೊಬೇಡ ಅಂತ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯದ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡು, ಉಪ್ಪನ್ನ ಹಾಕ್ಕೊಂಡು, ಸ್ವಲ್ಪ ಕರ್ಡ್ನು ಕೂಡ ಹಾಕ್ಕೊಂಡು, ಪೆಪ್ಪರ್ನ ಹಾಕ್ಕೊಂಡು, ಲೆಮನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಂಡು ಇಟ್ಕೊತೀನಿ. ಅದು 1 hour ಫ್ರಿಜ್ಜಲ್ಲಿ ಇಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಇದೆಲ್ಲ ಅಡುಗೆ ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಒಂದು ಕಡೆ ಕಲಸಿಟ್ಕೊಂಡೆ. ಅಷ್ಟರಲ್ಲಿ ಅವರು ಕೂಡ ಬಂದರು. ಒಂದು 7:30 ಆಗೋಗಿತ್ತು. ನಮ್ಮ ಚಾರ್ಲಿ ಕೂಡ ಬಂದಿದ್ದ. ಅವನಿಗೆ ತುಂಬ ಬಾಯಾರಿಕೆ ಆಗಿತ್ತು ಅಂದ್ಬಿಟ್ಟು ಬಂದ ತಕ್ಷಣ ನೀರು ಕುಡಿತಾ ಇದ್ದ. ಇನ್ನು ಈ ಕಡೆ ಸರಿ ಅಡುಗೆ ಮಾಡೋಣ, ಬೇಗ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಈರುಳ್ಳಿನ ಡೀಪ್ ಫ್ರೈ ಮಾಡಿಕೊಂಡು ಅದಕ್ಕೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಡ್ತಾ ಇದ್ದೆ. ಇನ್ನು ಈ ಕಡೆ ನಮ್ಮ ಅತ್ತಿಗೆ ಚಪಾತಿನ ಮಾಡ್ತಾಯಿದ್ರು. ಅದು ಡೀಪ್ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನಿಲ್ಲಿ ಎಗ್ನ ಈ ಥರ ಅದಕ್ಕೆ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕ್ಕೊಂಡು ಅದು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಏನು ಬ್ರೆಸ್ಟ್ ಪೀಸ್ನ ಕಲಿಸಿದ್ದೆ ಅದನ್ನು ಕೂಡ ಡೀಪ್ ಫ್ರೈ ಮಾಡಿಕೊಂಡೆ. ನಿಜವಾಗ್ಲೂ ಬ್ರೆಸ್ಟ್ ಪೀಸಿಂದ ತುಂಬಾ ಹೆಲ್ಪ್ಫುಲ್ ಇದೆ, ನಮ್ಮ ಹೆಲ್ತ್ಗೆ ವೆಯ್ಟ್ ಲಾಸ್ ಮಾಡುತ್ತೆ ಮತ್ತು ಹೈ ಪ್ರೋಟೀನ್ ಕೂಡ. ಇದು ನಂದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಸಿ ಯು ಸೂನ್.